ಆಗಿಲ್ಲ ಅಂತ ನಮಗೆ ಮೂರು ಜಿಲ್ಲೆಗೆ ಹೋದ ಒಬ್ಬ ಸಚಿವರನ್ನ ವಿಶೇಷವಾಗಿ ನಮ್ಮ ಜಿಲ್ಲಾ ಪ್ರಕೃತಿ ವಿಕೋಪ ಏನು ಬೇಕಾಗಿದೆ ಅಥವಾ ಮಳೆ ಆಗದೇ ಇರೋಂಥ ಸಂದರ್ಭ ನೀರಿನ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಅಲ್ಲಿ ಜಿಲ್ಲೆಗೆ ಹೋಗಿ ವರದಿ ಕೊಡಬೇಕಂತ ಸರ್ಕಾರ ಹೇಳಿದ ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ದೇವೆ. ಸಾಕಷ್ಟು ಶಾಸಕರ ಅಭಿಪ್ರಾಯ, ಅಧಿಕಾರಿಗಳು ನಮ್ಮ ಅನಿಸಿಕೆಗಳನ್ನು ಚರ್ಚೆ ಮಾಡಿದ್ದೀವಿ. ಇದರಲ್ಲಿ ಭಾಳಷ್ಟು ಸೂಚನೆಗಳನ್ನು ಕೊಟ್ಟಿದ್ದೀವಿ, ಕೆಲವು ಮಾಹಿತಿಗಳನ್ನು ಕೊಡಲಿಕ್ಕೆ ಕೇಳಿದ್ದೀವಿ. ಸೊ ಇದೆಲ್ಲ ಆಗಲಿಕ್ಕೆ ಒಂದು ವಾರಲ್ಲಿ ಒಂದು ಹಂತಕ್ಕೆ ಬರ್ಬೋದು. ನಮ್ಮ ಕಂಡು ಬಂದಂತೆ ಇಲ್ಲಿವರೆಗೆ ಅಂಥ ಮೇಜರ್ ಕುಡಿ ನೀರಿನಾದ್ರಲ್ಲಿ ಬೇರೆ ಸಮಸ್ಯೆಗಳು ಉದ್ಭವ ಆಗಿಲ್ಲ. ಸೊ ಬಹುಶಃ ಮಳೆ ಆಗದೆ ಹೋದರೆ ಹೀಗೆ ಇನ್ನೊಂದು 2 ತಿಂಗಳ ಇದು ಉದ್ಭವ ಆಗ್ತದೆ. ಅವಾಗೇನು ಮಾಡಬೇಕು ಅನ್ನೋದು ಭಾಳ ದೊಡ್ಡ ಸಮಸ್ಯೆ. ಸೊ ಈಗಂತೂ ಸದ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲಿ ಕಂಡು ಬರ್ತಾ ಇಲ್ಲ. ಸೊ ಪ್ರಿಕಾಷನ್ ತೊಗೊಳ್ಳಿಕ್ಕೆ ಕೂಡ ಹೇಳಿದ್ದೀವಿ, ಮುಂದೆ ಯಾವ ರೀತಿ ನೀವು ತಯಾರಿಯಲ್ಲಿರ್ಬೇಕಂತ. ಸೊ ಅದು ಬಂದಾಗ ನೋಡೋಣ, ಇನ್ನೊಂದು ತಿಂಗಳು 2 ತಿಂಗಳ ನಂತರ ಅದರ ಇಂಪ್ಯಾಕ್ಟ್ ಗೊತ್ತಾಗ್ತದೆ. ಇಲ್ಲ, ಈಗ ಅದನ್ನೇ ಹೇಳಿದಿಲ್ಲ, ಅವ್ರು ರೆಡಿ ಮಾಡ್ಕೊಳ್ಳಿಕ್ಕೆ ಹೇಳಿದ್ದೀವಿ. ಅವ್ರು ನೀವು ಹೇಳ್ದಂಗೆ ಇಲ್ಲಿವರೆಗೆ ಬೇರೆ ಬೇರೆ ಸಮಸ್ಯೆಗಳಿಂದ ಹೇಳ್ತಾ ಇದ್ದಾರೆ ಅವರು. ಓವರಾಲಿಂಗ್ ಮಾಡಿಲ್ಲ, ಅದೇನೋ ಪಾರ್ಟ್ಸ್ ಬಂದಿಲ್ಲ ಅಂತ, ಅದೆಲ್ಲ ಅವ್ರ ಸಮಸ್ಯೆ. ಅದು ನಮಗೂ ಸೂಕ್ತ ಸಮಯದಲ್ಲಿ ತಯಾರಿ ಮಾಡಿ ಇಡಬೇಕಾದಷ್ಟೇ ಅವ್ರ ಕರ್ತವ್ಯ. ಸೊ ನಾವು ಫಾಲೋ ಅಪ್ ಮಾಡ್ತೀವಿ ಅದನ್ನು ಬೇಗ ಸ್ಟಾರ್ಟ್ ಮಾಡಲಿಕ್ಕೆ. ಮಳೆ ಹೋದರೆ ಮರು ಬಿತ್ತನೆ ಮಾಡುವಂಥ ಸ್ಥಿತಿಗೆ ಹೋಗುತ್ತೆ ಸರ್. ತಾತ್ಕಾಲಿಕ ಪರಿಹಾರ ಅಂತೇಳಿ ಸರ್ಕಾರ ಇಲ್ಲ, ಅದನ್ನೇ ಹೇಳ್ತೀವಿ, ವರದಿ ಕೊಡ್ತೀವಿ. ಈ ರೀತಿ ಆಗಿದೆ, ಈಗಾಗಲೇ ಬಿತ್ತಿದ್ರು ಕೆಲವರು, ಅವ್ರ ಬೆಳೆ ನಷ್ಟ ಆಗಿದೆ, ನಾಶ ಆಗಿದೆ. ಇದು ಕೇವಲ ಹಾವೇರಿಲ್ಲ, ಇಡೀ ರಾಜ್ಯದಲ್ಲಿ ಕೂಡ ಈ ರೀತಿ ಆಗಿದೆ. ಸರ್ಕಾರದ ಗಮನಕ್ಕೆ ತರ್ತೀವಿ, ಹಾವೇರಿಯಲ್ಲಿ ಏನಾಗಿದೆ, ಧಾರವಾಡದಲ್ಲಿ ಏನಾಗಿದೆ, ಬೆಳಗಾವಿಯಲ್ಲಿ ಏನಾಗಿದೆ. ಅದ್ರ ಬಗ್ಗೆ ಸರ್ಕಾರ ಅಂತಿಮವಾಗಿ ತೀರ್ಮಾನ ಮಾಡಬೇಕು. ಅವರು ಅದೇ ಎಲ್ಲರದ್ದು ವರದಿ ಬರಬೇಕಲ್ಲ, ಎಲ್ಲರದ್ದು ವರದಿ ಬರಬೇಕು. ಬಂದ ಮೇಲೆ ಸರ್ಕಾರ ಅದ್ರ ಬಗ್ಗೆ ಸರಿಯಾದ ನಿರ್ಧಾರ ಮಾಡ್ತೇವೆ. ಇಲ್ಲ, ಈಗ ಕುಡಿಲಿಕ್ಕೆ ಮಾತ್ರ ಬಿಡ್ತಾ ಇದ್ದಾರೆ. ನಮ್ಮ 500 ಮಾತ್ರ ಕ್ಯೂಸೆಕ್ಸ್ ಬರ್ತಾ ಇದ್ದಾರೆ, ಅದು ನಮ್ಮ ಭದ್ರಾವತಿಯಿಂದಾರೆ. ಸೊ ಇನ್ನೂ ಭಾಳಷ್ಟು ಬರಬೇಕದು, ಬಂದಾಗ ಸ್ವಲ್ಪ ಪರಿಹಾರ ಆಗ್ತದೆ. ಸದ್ಯಕ್ಕೆ 500 ಬಿಡ್ತಾ ಇದ್ದಾರೆ ಅಷ್ಟೇ, 500 ಕ್ಯೂಸೆಕ್ಸ್. ರಾಜ್ಯದಲ್ಲಿರ್ತಕ್ಕಂಥ ಬಹುತೇಕ ಡ್ಯಾಮ್ಗಳಲ್ಲಿ ಕೂಡ ಡೆತ್ ಸ್ಟೋರೇಜ್ ಬಂದಿದೆ ಸರ್, ನೀರಿನ ಸಮಸ್ಯೆ. ಅದೇ 2 ತಿಂಗಳವರೆಗೆ ಇದ್ದಾರೆ. ಇನ್ನೂ 2 ತಿಂಗಳವರೆಗೆ ಕುಡಿಯೋ ನೀರಿಗೆ ಸಾಕಾಗೋಷ್ಟು ನೀರು ಇದೆ ಆಗಸ್ಟ್ವರೆಗೆ. ಅಲ್ಲಿವರೆಗೆ ಹೊಸ ನೀರು ಬರಲೇಬೇಕು. ಬರದಿಲ್ಲ ಅಂದರೆ ಪರ್ಯಾಯವಾಗಿ ಸರ್ಕಾರ ಚಿಂತನೆ ಮಾಡಬೇಕು. ಪ್ರತಿ ವರ್ಷ ಸರ್ ಜಿಲ್ಲೆಯಲ್ಲಿರ್ತಕ್ಕಂಥ ಕೆರೆಗಳು ತುಂಬದೇ ಇಲ್ಲ ಸರ್ ಬಹುತೇಕವಾಗಿ. ಹಾಗಾಗಿ ಈ ಥರ ಯಾವುದು ಕರೆಕ್ಟ್ ಎಲ್ಲ ಕರೆಕ್ಟಾಗಿ ತುಂಬಿಸ್ಬೇಕಲ್ಲ. ಇವರು ನೀರು ಬರ್ತದೆ ರೆಡಿ ಇರಬೇಕು. ಇವರು ನೆಕ್ಸ್ಟ್ ಏನೋ ಸ್ಟಾರ್ಟ್ ಆಗಬೇಕು. ಇವರು ಕೊನೆಗೆ ನೋಡ್ತಾರೆ, ಇನ್ನೇನು ನೀರು ಕಡಿಮೆ ಆಗ್ತಿರೋದು ಆವಾಗ ಸ್ಟಾರ್ಟ್ ಮಾಡ್ತಾರೆ ಇವರು. ಇದೇ ಸ್ಟಾರ್ಟ್ ಮಾಡ್ಬೋದು. ಮಿಷನ್ ಯಾವುದು ವರ್ಕ್ ಆಗ್ತಾ ಇಲ್ಲ ಸರ್. ಈಗ ನೋಡ್ತೀವಿ, ಅದನ್ನೇ ಫಾಲೋ ಅಪ್ ಮಾಡ್ತೀವಿ, ನಾವು ಖುದ್ದಾಗಿ ಫಾಲೋ ಅಪ್ ಮಾಡ್ತೀವಿ. ಆಲ್ಮೋಸ್ಟ್ ಬರ್ಬಾದ ಹೋಗಿ ಸರ್, ಆಲ್ಮೋಸ್ಟ್ ಕೊಲ್ಯಾಪ್ಸ್ ಆಗೋದು, ಮಣ್ಣು ಕತ್ತರಿಸ್ಕೊಂಡು ಬೀಳೋದು. ಇವರು ಪ್ರತಿ ಬೇಸಿಗೆ ಸಂದರ್ಭದಲ್ಲಿ ನಾವು ಸ್ವಚ್ಛ ಮಾಡ್ತೀವಿ, ಅದನ್ನು ಮಾಡ್ತೀವಿ ಅಂತ ಹೇಳಿ ಕೆಲಸ ಮಾಡ್ತಿರ್ತಾರೆ. ಆಮೇಲೆ ಬ್ರಿಡ್ಜ್ಗಳೆಲ್ಲ ಹೆವಿ ವೆಹಿಕಲ್ಸ್ ಓಡಾಡಿ ಪುಸ್ತಕ ಕಳೋ ಹಂತಕ್ಕೆ ಬಂದಿದೆ ಸರ್. ಅದು ಏನು ಎಲ್ಲ ರೈತರಿಗೆ ಬರೀ ಗೋಳೆ ಮಾಡಿದ್ದಾರೆ ಸರ್. ಇಲ್ಲಿ ಹಾನಗಲ್ ತಾಲೂಕಲ್ಲೂ ಕೂಡ ಹೇರೂರು ಮುಂದ್ಗಡೆ ಮಳೆಗಾಲದಲ್ಲಿ ಚಲೋ ಮಾಡಬೇಡಿ, ನಾವು ಬಿತ್ತನೆ ಮಾಡಬೇಕು ಅಂತ ರೈತರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಅಕ್ವೈರ್ ಮಾಡ್ಕೊಂಡು ಭೂ ಸ್ವಾಧೀನಪಡಿಸ್ಕೊಂಡ್ರೆ ಜಮೀನಲ್ಲಿ ಆಲ್ರೆಡಿ UTP ಕಾಲುವೆ ಶುರು ಮಾಡ್ಕೊಂಡು. ಈ ಪುಣ್ಯಕ್ಕೆ ಏನೋ ಸ್ವಲ್ಪ ಮಳೆ ಕೊರತೆ ಇದೆ, ಬಟ್ ಬಿತ್ತನೆಗೆ ಭಾಳ ತೊಂದರೆ ಆಯಿತು ಅವರಿಗೆ. ರೈತರು ಮನವಿ ಮಾಡಿದ್ರು ಕೂಡ ಅದನ್ನು ಇವರು ಕನ್ಸಿಡರ್ ಮಾಡಲಿಲ್ಲ. UTP ಇಂಜಿನಿಯರ್ಸ್ ಅವರಿಗೆ ಸರಿಯಾಗಿ ಡೈರೆಕ್ಷನ್ ಕೊಡ್ಬೋದಾ ಸರ್? ನಾವು ಕೇಳ್ತೀವಿ, ಅವ್ರ ಶಾಸಕರು ಇಲ್ಲದ ಅವ್ರ ಜೋಡಿ ಮಾತಾಡ್ತೀವಿ. ಈಗ ಲಂಚ್ ಬ್ರೇಕ್ನಲ್ಲಿ ಅವ್ರ ಜೋಡಿ ಪ್ರತ್ಯೇಕವಾಗಿ ಮಾತಾಡ್ತೀವಿ. ಮತ್ತೆ ಸರ್, ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಬಗ್ಗೆ ಕೂಡ ಈಗ ಪ್ರಶ್ನೆ ಎದ್ದಿದೆ. ಹೇಳಿ. ನೆರೆಗಲ್ಲಾಗಿರ್ಬೋದು.